ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ಈಗ ಒಂದು ಚರ್ಚೆಯಲ್ಲಿರುವಂಥ ವಿಚಾರ ಏನಪ್ಪ ಅಂದರೆ, ಕೆಲವೊಂದು ಅಭಿಮಾನಿಗಳಿಗೆ ಅಂತ ಹೇಳ್ಬೋದು, ಅವ್ರಿಗೆ ಈ ರೀತಿಯಾಗಿ ಉಪೇಂದ್ರ ಸರ್ನ ನೋಡೋಕ್ಕೆ ಇಷ್ಟ ಇಲ್ಲವಂತೆ. ಸೊ ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ಕೂಲಿ ಸಿನಿಮಾದ ಒಂದು ಪೋಸ್ಟರ್ ರಿಲೀಸ್ ಆಗಿರುವಂಥದ್ದು. ರಜನಿಕಾಂತ್ ಸರ್ ಜೊತೆಗೆ ಉಪೇಂದ್ರ ಸರ್ ಮಾಡ್ತಿರುವಂಥದ್ದು. ಒಂದು ರಿಯಲ್ ಸ್ಟಾರ್ ಮತ್ತು ಸೂಪರ್ ಸ್ಟಾರ್ ಇಬ್ಬರು ಒಂದು ಕಾಂಬಿನೇಷನ್ ಹೇಗೆ ಬರುತ್ತೆ ಅಂತ ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ನನಗೂ ಕೂಡ ಇದೆ, ನಿಮಗೂ ಕೂಡ ಇದೆ. ಆ್ಯಂಡ್ ಈ ವಿಚಾರವಾಗಿ ಕೆಲವೊಂದು ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಬೇಸರ ಆಗಿರುವಂಥದ್ದು. ನಾನಿದನ್ನು ಅಬ್ಸರ್ವ್ ಮಾಡಿದ್ದು, ನಾನು ರೀಸೆಂಟಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಅಭಿಮಾನಿಗಳದ್ದೊಂದು ರಿಯಾಕ್ಷನ್ ತೊಗೊಳಕ್ಕೆ ಹೋಗಿದ್ದೆ. ಸೊ ಆ ಒಂದು ಕಾಮೆಂಟ್ ಸೆಕ್ಷನ್ ಕೆಳಗಡೆ ಕಾಮೆಂಟ್ ಓದ್ತಾ ಇದ್ದೆ, ನಮಗೆ ಉಪೇಂದ್ರ ಸರ್ ಅವರು ಈ ರೀತಿಯಾದಂಥ ಕ್ಯಾರೆಕ್ಟ್ರು ಮಾಡೋದಿದ್ರೆ ಅವರು ಮಾಡೋದು ಬೇಡ ಅಂತ ಇದ್ದಾರೆ. ಯಾವುದು ಏನು ಕತೆ ಅನ್ನೋದು ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಅವರವರ ಹೀರೋಗಳನ್ನು, ನಮ್ಮ ಹೀರೋ ಅನ್ನುವಂಥದ್ದು ಏನಿರುತ್ತೆ ಅವ್ರನ್ನ ಹೀರೋ ಹಾಗೆ ನೋಡಬೇಕು ಅನ್ನೋವಂಥದ್ದು ಇರುತ್ತೆ. ಸೊ ಈಗ ಗೆಸ್ಟ್ ಅಪೀರೆನ್ಸ್ ಆಗಿ ಇನ್ನೊಂದು ಬೇರೆ ಒಂದು ಸ್ಟೇಟಲ್ಲಿ ಒಂದು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನಟಿಸೋಕೆ ಹೋಗ್ತಿದ್ದಾರೆ ಅಂದಾಗ ಅವ್ರಿಗೆ ಹೀರೋ ರೋಲ್ ಬಿಟ್ಟು ಬೇರೆ ರೋಲನ್ನು ಕೊಡುವಂಥದ್ದು. ಸೊ ಅಲ್ಲಿ ಮೇನ್ ಆಗಿ ಹೇಳಬೇಕು ಅಂದರೆ, ಫೋಕಸಿಂಗ್ ಆಫ್ ಒಂದು ಸಿನಿಮಾ ಅನ್ನೋದಾಯಿತು ಅಂದರೆ ಹೀರೋ ಮತ್ತು ವಿಲನ್. ಸೊ ಇವೆರಡೇ ಮೇನ್ ಫೋಕಸಿಂಗ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು. ಸೊ ಈಗ ಉಪೇಂದ್ರ ಸರ್ ಅವರು ಕೂಲಿ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದಾರೆ ಅಂದಾಗ, ಸೊ ಇಲ್ಲಿ ಯಾವ ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಅವ್ರೇನಾದರೂ ನೆಗೆಟಿವ್ ರೋಲ್ ಪ್ಲೇ ಮಾಡೋದಿದ್ರೆ, ಅವ್ರೇನಾದರೂ ಒಂದು ವಿಲನ್ ರೋಲ್ ಮಾಡೋದಿದ್ರೆ ಖಂಡಿತವಾಗ್ಲೂ ಬೇಡ, ಉಪಿಸನ್ನ ನಾವು ವಿಲನ್ ರೋಲಲ್ಲಿ ನೋಡೋಕೆ ಇಷ್ಟಪಡಲ್ಲ, ವಿಲನ್ ರೋಲ್ ಅವ್ರಿಗೆ ಬೇಡ ಅನ್ನುವಂಥದ್ದು ಕಾಮೆಂಟ್ ಸೆಕ್ಷನ್ ಕೇಳಿ ಬರ್ತಾ ಇದೆ. ಸೊ ಈಗ ಕೂಲಿ ಸಿನಿಮಾದ ಒಂದು ಪೋಸ್ಟರ್ ರಿಲೀಸ್ ಆಗಿರುವಂಥದ್ದು. ಸೊ ಆಫ್ಟರ್ ಕೂಲಿಲಿ ಏನಾದರೂ ನಾವು ನಮ್ಮ ಉಪೇಂದ್ರ ಅವರನ್ನು ನಾವು ವಿಲನ್ ಆಗಿ ನೋಡಬೇಕು ಅನ್ನೋದು ನಮಗಿಲ್ಲ, ಅವರು ವಿಲನ್ ಆಗಿದ್ರೆ ಹೋಗೋದು ಬೇಡ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ. ಖಂಡಿತವಾಗ್ಲೂ ಇನ್ನೂ ಯಾವುದೇ ರೀತಿಯಂಥ ಅನೌನ್ಸ್ಮೆಂಟ್ ಇಲ್ಲ, ಅದು ಅವರು ಯಾವ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ವಿಲನ್ನ ಏನು ಅನ್ನುವಂಥದ್ದು. ಸೊ ಕಾದು ನೋಡೋಣ ಯಾವ ರೀತಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ. ಸೊ ಅವರ ಕೆಲವೊಂದು ಅಭಿಮಾನಿಗಳ ಅಭಿಪ್ರಾಯ ಕೂಡ ಹೌದು, ನಮ್ಮ ಒಂದು ಸ್ಟಾರ್ನ ನಾವು ಇನ್ನೊಂದು ಲ್ಯಾಂಗ್ವೇಜಲ್ಲಿ ನಾವು ವಿಲನ್ ಆಗಿ ನೋಡೋಕೆ ಇಷ್ಟಪಡಲ್ಲ ಅಂತ. ಸೊ ಕ್ಯಾರೆಕ್ಟರ್ಸ್ ಇನ್ನೂ ರಿವೀಲ್ ಆಗಿಲ್ಲ. ಸೊ ಈಗ ನೆಕ್ಸ್ಟು ಒಂದು ರಿವೀಲ್ ಮಾಡಿದಾಗ ಏನು ಕತೆ ಅಂತ ಗೊತ್ತಾಗುತ್ತೆ. ಸೊ ಕೆಲವೊಂದು ಕಾಮೆಂಟ್ ಸೆಕ್ಷನಲ್ಲಿ ಬಂದಿರುವಂಥ ಕೆಲವೊಂದು ಕಾಮೆಂಟ್ಸ್ಗಳನ್ನ ನಾನು ಓದಿ ಈ ಒಂದು ವಿಡಿಯೋ ನಾವು ಮಾಡ್ತಾ ಇರುವಂಥದ್ದು. ಸೊ ಅವರವರ ಒಂದು ಇಷ್ಟ, ಅವರ ಒಂದು ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವ್ರನ್ನ ಹೀರೋ ಥರನೇ ನೋಡಬೇಕು, ವಿಲನ್ ನೋಡೋ ಹಾಗೆ ಬೇಡ ಅನ್ನುವಂಥದ್ದು ಅವರ ಕೆಲವೊಂದು ಅಭಿಪ್ರಾಯ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೀವೇನಾದರೂ ವಿಲನ್ ರೋಲಲ್ಲಿ, ಅಂದರೆ ಈ ಕಳೆದ ಬಾರಿ ಎಷ್ಟೊಂದು ವಿಲನ್ ರೋಲ್ಗಳನ್ನು ಮಾಡಿದ್ದಾರೆ, ತೆಲುಗುಗಳಾಗಿರ್ಬೋದು, ತಮಿಳಲ್ಲಾಗಿರ್ಬೋದು. ಸೊ ನೀವು ಕೂಡ ಸರ್ನ ವಿಲನ್ ರೋಲಲ್ಲಿ ನೋಡೋಕೆ ಇಷ್ಟಪಡ್ತೀರಾ, ಇಷ್ಟಪಡಲ್ವಾ ಅನ್ನೋಂಥದ್ದು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.